ಸೊ ವೆಲ್ಕಮ್ ಬ್ಯಾಕ್ ಟು ಧಾನ್ಯ ಭೂಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಮಾಡಿರೋವಂಥದ್ದು ವೆಜಿಟೇಬಲ್ ಉಪ್ಪಿಟ್ಟು. ಸೊ ನಾನು ಇದಕ್ಕೆ ಬನ್ಸಿ ರವಾನ ತೊಗೋತಿದ್ದೀನಿ. ನಾನು ತುಪ್ಪದಲ್ಲಿ ಇದನ್ನ ಹುರಿತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಬನ್ಸಿ ರವಾನ ಒಂದು 5ರಿಂದ 6 ನಿಮಿಷ ಸಣ್ಣ ಉರಿನಲ್ಲಿನೇ ಹುರ್ಕೋಬೇಕು. ಸೊ ಹುರಿದ್ಬಿಟ್ಟು ತೆಗೆದಿಟ್ಕೋಬೇಕು ಈ ರವಾನ ಆರಲಿ ಅಂತ ಹೇಳಿಬಿಟ್ಟು ನಾನು ಫಸ್ಟು ರವಾನ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದಾದಮೇಲೆ ಒಗ್ಗರಣೆ ಹಾಕೋತಿದ್ದೀನಿ. ಒಗ್ಗರಣೆಗೆ ಬೇಕಾಗಿರುವಂಥದ್ದು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಬೀನ್ಸು ಮತ್ತು ಕ್ಯಾರೆಟು. ಸೊ ಇಲ್ಲಿ ನಾನು ಆಯಿಲ್ ಹಾಕೋತಿದ್ದೀನಿ. ಆಯಿಲಿಗೆ ಜೀರಿಗೆ ಮತ್ತು ಸಾಸಿವೆ ಇದಿಷ್ಟನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟ್ ನಾನು ಹಾಕೋತಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಕೂಡ ಬೆಂದ ಆದಮೇಲೆ ನಾವು ನೆಕ್ಸ್ಟ್ ತರಕಾರಿ ಹಾಕ್ಕೋಬೇಕು. ಇದು ಬೇಯಲಿಕ್ಕಿಂತ ಮುಂಚೆನೇ ತರಕಾರಿ ಹಾಕ್ಕೊಂಡ್ಬಿಟ್ರೆ ಸೊ ಈರುಳ್ಳಿದು ಹಸಿ ಹಸಿ ಉಳಿಯುತ್ತೆ. ಹಾಗಾಗಿಬಿಟ್ಟು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸೊ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಟೊಮ್ಯಾಟೊ, ಕ್ಯಾರೆಟು ಮತ್ತು ಬೀನ್ಸು ಈ ಮೂರನ್ನು ಹಾಕ್ಕೊಂಡ್ಬಿಡಬೇಕು. ತರಕಾರಿ ಯಾವುದನ್ನೇ ಹಾಕಲಿ, ಏನೇ ಅಡುಗೆ ಮಾಡ್ತಿರಲಿ, ತರಕಾರಿ ಹಾಕಿದ ತಕ್ಷಣ ನೀವು ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬೈಕೊಬಿಡುತ್ತೆ. ಸೊ ನಾನಿಲ್ಲಿ ಉಪ್ಪು ಹಾಕ್ತಿದ್ದೀನಿ, ಆಮೇಲೆ ಸಕ್ಕರೆ ಹಾಕ್ತಿದ್ದೀನಿ. ಸೊ ಇಲ್ಲಿ ಉಪ್ಪಿಟ್ಟಿಗೆ ಯಾವುದೇ ರೀತಿಯಾದಂಥ ಅರಿಶಿನ ಆಗಲಿ, ಮಸಾಲೆ ಆಗಲಿ ಯಾವುದನ್ನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಅದಿಷ್ಟು ಬೆಂದಾದಮೇಲೆ ನಾನು ಅರ್ಧ ಕಪ್ಪಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೆ. ಹಾಗಾಗ್ಬಿಟ್ಟು 1 ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಕುದಿ ಬಂದಾದಮೇಲೆ ಡೈರೆಕ್ಟಾಗಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರವೆನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಸೊ ಇದೆಲ್ಲದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು. ನೀರೆಲ್ಲ ಇಂಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಕಾಣುತ್ತೆ. ಇದು ಬನ್ಸಿ ರವೆ ಆಗಿರೋದ್ರಿಂದಾಗಿ ನೀರು ಜಾಸ್ತಿನೇ ಬೇಕಾಗುತ್ತೆ. ಸೊ ಇದನ್ನೆಲ್ಲನೂ ಕೂಡ ಮಾಡಿಕೊಂಡು ಆದಮೇಲೆ ಈ ರೀತಿಯಾಗಿ ಕಾಣ್ತಿರುತ್ತೆ ನಿಮಗೆ. ಸೊ ನೋಡ್ತಿರ್ಬೋದು, ನಾನು ಯಾವುದೇ ರೀತಿಯಾದಂಥ ಅರಿಶಿನ ಆಗಲಿ, ಮಸಾಲೆ ಆಗಲಿ ಏನನ್ನೂ ಕೂಡ ಬಳಸಿಲ್ಲ. ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್